see you soon in my police station. There is no frustration, only interrogation. Now I am going to next destination. And thanks for your cooperation. Prakash, nadi. ನೆಕ್ಸ್ಟ್ ಎಲ್ಲಿಗೆ ಸರ್? ಸೂರ್ಯವಂಶದ ಜೈಸೂರ್ಯ ಮನೆಗೆ. ಏನ್ ಮೇಡಮ್ ನೀವ್ ಹೇಳ್ತಿರೋದು? ನಿಜ ನಾಣಿ, ನನಗೆ ನಂಬಕ್ಕೆ ಆಗ್ತಿಲ್ಲ. ಮೊದ್ಲು ನಾನು ನಂಬಲಿಲ್ಲ. ಮೇಲಿಂದ ನೋಡಿದಾಗ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಕೆಳಗ್ ಬಂದು ನೋಡಿದ್ರೆ ಅವ್ರು ಇರ್ಲಿಲ್ಲ. ಸುಮ್ನಿರಿ ಮೇಡಮ್, ಅಷ್ಟೊತ್ತು ಇದ್ದವರು ಆಮೇಲೆ ಇಲ್ದೇನೆ ಎಲ್ಲಿಗೆ ಹೋಗಿರ್ತಾರೆ? ಅದೇ ನನಗೂ ಅರ್ಥ ಆಗ್ಲಿಲ್ಲ. ಹೊರಗಡೆ ಎಲ್ಲ ಬಂದು ನೋಡ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ನಿಮ್ಗೆ ಸಮಾಧಾನ ಮಾಡೋಣ ಅಂತ ದಿವ್ಯಾ ಅವ್ರ ಅಮ್ಮ ಇಲ್ಲಿಗೆ ಬಂದಿದ್ದಾರೆ ಅಂತ ಅಭಿ ಹೇಳ್ದ. ಅವ್ರನ್ನ ಚಂದ್ರಿಕಾ ಅವರು ಹೊರಗಡೆನೆ ನಿಲ್ಸಿ ಮಾತಾಡ್ಸಿದ್ರು ಅಂತ ನೀವ್ ಹೇಳ್ತಿದ್ದೀರಾ. ಮೇಲಿಂದ ನೋಡ್ದಾಗ ಇದ್ದವರು ಕೆಳಗಡೆ ಬಂದು ನೋಡ್ದಾಗ ಇಲ್ಲ ಅಂದ್ರೆ ಚಂದ್ರಿಕಾ ಅವರು ಅವ್ರನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರ? ಹಾಗೆ ನಾನು ಅನ್ಕೋತಿದ್ದೀನಿ ನಾಣಿ. ಚಂದ್ರಿಕಾ ಕಾರ್ ಕೂಡ ಇಲ್ಲ. 2 ದಿನಗಳಿಂದ ಅವ್ರು ತುಂಬಾ ಭಯದಲ್ಲಿ ಕಾಣ್ತಿದ್ದಾರೆ. ಬೆಳಗ್ಗೆ ಕೂಡ ಅವ್ರಿಗೊಂದು ಫೋನ್ ಕಾಲ್ ಬಂದಿತ್ತು. ಅದು ಅಣ್ಣನೇ ಫೋನ್ ಮಾಡಿರ್ಬೋದು ಅಂತ ನನ್ಗೆ ಅನುಮಾನ. ಅವ್ರು ಕಾಣೆಯಾಗಿದ್ದಾರೆ ಅಲ್ವಾ ಮೇಡಮ್? ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಏನೋ ನಾಣಿ, ಗಂಡ ಹೆಂಡತಿ ಸೇರ್ಕೊಂಡು ಏನೋ ದೊಡ್ಡ ಪಿತೂರಿ ನಡೆಸಿದ್ದಾರೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಕಲ್ಪನಾ? ಚಂದ್ರಿಕಾ ಮೇಡಮ್ ರಾಮಕೃಷ್ಣ ಅವ್ರ ಬಗ್ಗೆ ಅಜ್ಜಿ. ಅವರು ನಮ್ಮ ಹತ್ರ ಏನೋ ಸೀಕ್ರೆಟ್ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಿದೆ. ಅದು ಜೈ ಸರ್ ಬಗ್ಗೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಇಲ್ಲ ನಾಣಿ, ಜೈ ಚಂದ್ರಿಕಾ ಸೋದರಳಿಯ. ಜೈನ ಚಿಕ್ಕ ವಯಸ್ಸಿಂದ ಚಂದ್ರಿಕಾ ರಾಮಕೃಷ್ಣ ಎತ್ಕೊಂಡು ಆಡ್ಸಿದ್ದಾರೆ. ಸ್ವಪ್ನ ಹುಟ್ಟೋಕ್ಕೂ ಮುಂಚೆ ಜೈನ ಅವ್ರ ಮಗನ್ ತರ ನೋಡ್ಕೋತಾ ಇದ್ರು. ಅವ್ರ ಮೇಲ ನಿಮ್ಗೆ ಅನುಮಾನ? ನಿಜಾನೇ ಅಜ್ಜಿ. ಕೈಕೆ ಕೂಡ ಶ್ರೀರಾಮನ್ನ ಭರತನ್ಗಿಂತ ಹೆಚ್ಚಾಗಿ ಪ್ರೀತಿಸಿದ್ಲು. ಆದ್ರೆ ಮಂಥರೆ ಮಾತನ್ನ ಕೇಳಿ ಹೆತ್ತು ಮಗನ್ನ ರಾಜನಾಗ್ ಮಾಡ್ಬೇಕು ಅಂತ ರಾಮನ್ನ ಕಾಡು ಕಳ್ಸದ್ಲು. ಅಗತ್ಯ, ಸ್ವಾರ್ಥ ಯಾರ ಮನ್ಸನ್ ಬೇಕಾದ್ರೂ ಬದಲಾಯಿಸತ್ತೆ. ನಿಮಗೆ ಗೊತ್ತೋ ಇಲ್ವೋ ಅಜ್ಜಿ, ಗಂಗಾ ಮೇಡಮ್ ಅವರು ಬದುಕಿದ್ದಾಗ ನಿತ್ಯ ಮೇಡಮ್ ಅವ್ರ ಜೊತೆ ಕೈ ಜೋಡಿಸಿ ಚಂದ್ರಿಕಾ ಅವರು ರಾಮಕೃಷ್ಣ ಅವರು ಗಂಗಾ ಮೇಡಮ್ ಅವ್ರ ಮೇಲೆ ತುಂಬಾ ಪಿತೂರಿ ನಡೆಸಿದ್ರು. ಅದು ಆವಾಗ ನಾಣಿ. ಈಗ ಬದಲಾಗಿದ್ದಾರೆ. ಚಂದ್ರಿಕಾ ರಾಮಕೃಷ್ಣ ಒಳ್ಳೆಯವರಾಗಿದ್ದಾರೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಯಾರನ್ನೂ ನಂಬಕ್ಕಾಗಲ್ಲ. ಜೈ ಕಾಣೆಯಾಗಿರೋದಕ್ಕೆ ಮನ್ಸು ಬೇರೆ ಬೇರೆ ತರ ಏನೇನೋ ಯೋಚನೆ ಮಾಡ್ತಿದೆ. ಹುಚ್ಚುಚ್ಚು ಆಲೋಚನೆಗಳು, ಅನುಮಾನಗಳು ಬರ್ತಿದೆ. ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋತೀನಮ್ಮ. ಆದ್ರೆ ಸ್ವಂತದವ್ರನ್ನೇ ಅನುಮಾನಿಸೋ ಪರಿಸ್ಥಿತಿ ಬಂದ್ರೆ ನಮ್ ಜೀವನಕ್ಕೆ ಅರ್ಥ ಏನಿರುತ್ತೆ ಹೇಳು? ಇವಾಗ ಸ್ವಂತದವರೇ ಹೊರಗಿನವ್ರ ತರ ವರ್ತಿಸ್ತಾ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಜ್ಜಿ. ಜೈ ಸರ್ ಯಾರಿಗೂ ಯಾವ ಅಪಕಾರನೂ ಮಾಡಿಲ್ಲ. ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂದ್ರೆ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅರ್ಥನೇ ಆಗ್ತಿಲ್ಲ. ಮೊನ್ನೆವರೆಗೂ ಮೈ ತುಂಬ ಹೊಚ್ಕೊಂಡು ರೂಮಿಂದ ಹೊರಗಡೆ ಬರ್ದೇ ಇದ್ದ ಅಣ್ಣ ಹಠಾತ್ ಅಂತ ಈಗ ಮಾಯ ಆಗಿದ್ದಾರೆ. ಅದ್ರ ಬಗ್ಗೆ ಪೊಲೀಸರು ಕೇಳಿದ್ರೆ ಚಂದ್ರಿಕಾ ಅತ್ತಿಗೆ ಮಾತು ಬದಲಾಯಿಸಿ ಮುಖ ಗಂಟಾಕೊಂಡು ಹೊರಟೋದ್ರು. 2 ದಿನದಿಂದ ಅವರು ವಿಚಿತ್ರವಾಗಿರ್ತಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಅವ್ರ ಮೇಲೆ ಅನುಮಾನ ಬರ್ತಿದೆ. ಸುಳ್ಳು ನಿಜ ಆ ದೇವ್ರಿಗೆ ಗೊತ್ತು. ಜೈ ಎಲ್ಲಿದನೋ ಹೇಗಿದನೋ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ದೇವ್ರು ನಮ್ಮನ್ನೇ ಯಾಕೆ ಪರೀಕ್ಷೆ ಮಾಡ್ತಿದ್ದಾನೋ ಅರ್ಥನೇ ಆಗ್ತಿಲ್ಲ. ಚಂದ್ರಿಕಾ ಎಲ್ಲಿ? ನಿಜವಾದ ವಿಷಯನ ನಿಮ್ಗೆ ಹೇಳೇ ಇಲ್ಲ ಅಲ್ವಾ? ಈಗ ತಾನೇ ನಮ್ಗೆ ಸಮಾಧಾನ ಮಾಡ್ಬೇಕು ಅಂತ ದಿವ್ಯಾ ಮತ್ತೆ ಅವರಮ್ಮ ನಮ್ಮ ಮನೆಗ್ ಬಂದಿದ್ರು ಅಜ್ಜಿ. ಅವ್ರನ್ನ ಮನೆಯೊಳಗೆ ಕರಿದೇನೆ ಚಂದ್ರಿಕಾ ಅತ್ಗೆ ಹೊರಗಡೆ ನಿಲ್ಸಿ ಮಾತಾಡ್ಸ್ತಿದ್ರು. ನಾನ್ ಕೆಳಗ್ ಬಂದ್ ನೋಡೋ ಅಷ್ಟ್ರಲ್ಲಿ ಅವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾರೆ. ಈ ವಿಷಯ ತಕ್ಷಣ ನನ್ಗೆ ಯಾಕೆ ಹೇಳಿಲ್ಲ ಕಲ್ಪನಾ? ಇಷ್ಟೊತ್ತು ನಾನು ಅವರನ್ನೇ ಹುಡುಕ್ತಿದ್ದೆ ಅಜ್ಜಿ. ಅಷ್ಟರಲ್ಲಿ ನಾಣಿ ಬಂದ. ನಡೆದಿದ್ದನ್ನೆಲ್ಲ ಅವನ ಹತ್ರ ಹೇಳ್ತಿದ್ದೆ. ಚಂದ್ರಿಕಾ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಇಷ್ಟಕ್ಕೂ ಈ ಮನೇಲಿ ಏನ್ ನಡೀತಾ ಇದೆ?
ಭಗವಂತ ನಮ್ಮನ್ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ನೀವು ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ನನ್ಗನ್ಸೋ ಹಾಗೆ ಚಂದ್ರಿಕಾ ಅವರು ದಿವ್ಯಾನ ಅವ್ರ ಅಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನ್ರಿ, ಕಾರ್ ನಿಲ್ಸಿ. ಯಾಕ್ರಿ ಸಡನ್ ಆಗಿ ನಮ್ಮನ್ನ ಆ ಮನೆಯಿಂದ ಕರ್ಕೊಂಡು ಬರ್ತಿದ್ದೀರಾ? ಹೇಳಿದ್ನಲ್ಲಮ್ಮ, ನೀವು ಆ ಮನೆಯೊಳಗೆ ಹೋಗೋದು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ ಆಂಟಿ? ಪಾಪ ಅವ್ರು ಕಾಣಿಸ್ತಿಲ್ಲ ಅಂತ ಅಜ್ಜಿ ನೋವು ಪಡ್ತಿದ್ದಾರೆ ಗೊತ್ತಾ? ಅವ್ರಿಗೆ ಸಮಾಧಾನ ಮಾಡಿ ಬರ್ತಿದ್ವಿ ಅಲ್ವಾ? ನಿಮ್ಮನ್ನ ನೋಡಿದ್ರೆ ಅವ್ರ ನೋವು ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲಮ್ಮ, ಅದಕ್ಕೆ ಕರ್ಕೊಂಡು ಬಂದೆ. ಹಾಗಲ್ಲ ರೀ, ಮೊನ್ನೆ ನಿಮ್ಮನ್ನ ನೋಡಿದಾಗ ನನ್ನ ತಲೆ ತಿರುಗ್ತು. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ನೆನಪುಗಳೇನೋ ಅಸ್ಪಷ್ಟವಾಗಿ ಕಾಣಿಸ್ತು. ಆಗ್ಲೇ ನಿಮ್ಮ ಮನೇನ ನೋಡಿದಾಗ ಕೂಡ ನನಗೆ ಹಾಗೆ ಅನ್ನಿಸ್ತು. ಆ ಮನೆ ನನಗೆ ಚೆನ್ನಾಗಿ ಗೊತ್ತಿರೋ ಹಾಗೆ, ಮನೆಯವರು ಪರಿಚಯ ಇರೋ ಹಾಗೆ ಅನ್ನಿಸ್ತು. ಇಲ್ಲಮ್ಮ, ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಾ ಆಂಟಿ? ಏನೋ ಇದೆ ಅಂತ ನಮ್ಮ ಅಮ್ಮನೇ ಹೇಳ್ತಿದ್ದಾಳಲ್ವಾ? ನಿನ್ ಚಿಕ್ಕ ಮಗು ದಿವ್ಯಾ, ನಿನ್ಗೇನು ಗೊತ್ತಾಗಲ್ಲ. ನಿಮ್ಮ ಮನೆಯೊಳಗಡೆ ಬಂದು ಅವ್ರನ್ನ ನೋಡಿದ್ರೆ ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ನೆನಪುಗಳನ್ನಾದ್ರೂ ನನಗೆ ನೆನಪಾಗ್ತಿತ್ತೇನೋರಿ. ಅದೇ ಅಲ್ವಾ ನನ್ನ ಭಯ. ನಿನಗೆ ಹಳೇದ್ ನೆನ್ಪಕ್ಕೆ ಬರ್ಲಿಲ್ಲ ಅಂದಿದ್ರು ನಮ್ಮ ಅಜ್ಜಿ ನಮ್ಮ ಅತ್ತಿಗೆ ನಿನ್ನ ಗುರ್ತು ಹಿಡಿತಿದ್ರು. ನಮ್ನ ಅನಾವಶ್ಯಕವಾಗಿ ಕರ್ಕೊಂಡ್ ಬರ್ತಿದ್ರ ಆಂಟಿ? ಹಾಗೇನಿಲ್ಲಮ್ಮ, ಆದ್ರೂ ಹಳೇದನ್ನ ಮರ್ತೋಗಿರೋದು ನೀವೇ ಹೊರತು ನಾವಲ್ವಲ್ಲ. ಮೊದ್ಲೇ ನೀವು ನಮಗ್ ಪರಿಚಯ ಇದ್ದಿದ್ರೆ ನಾವೇ ಹೇಳ್ಬಿಡ್ತಿದ್ವಲ್ಲ. ನಮ್ಮವ್ರನ್ನ ದೂರ ಮಾಡೋ ಅಂತ ಕೆಟ್ಟವ್ರಲ್ಲ ನಾವು. ಅಯ್ಯಯ್ಯೋ, ಹಾಗಂತ ಅಲ್ಲ ರೀ. ನದಿಲಿ ತೇಲ್ಕೊಂಡು ಹೋಗ್ತಿರೋರ್ಗೆ ಚಿಕ್ಕ ಆಧಾರ ಸಿಕ್ಕಿದ್ರು ಹಿಡ್ಕೊಂಡು ದಡ ಸೇರ್ಬೇಕು ಅನ್ಕೋತಾರೆ. ನನ್ನ ಪರಿಸ್ಥಿತಿನೂ ಹಾಗೆ ಇದೆ ರೀ. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ಒಂದು ಆಧಾರ ನನಗೆ ಸಿಕ್ಕಿದ್ರು ನಾನು ನನ್ನ ಮಕ್ಕಳು ನಮ್ಮವ್ರಿಗೆ ಹತ್ರ ಆಗ್ತೀವಿ ಅಲ್ವಾ ಅಂತ ನನ್ನ ಆಸೆ. ಅದನ್ನ ನಿರಾಸೆ ಮಾಡೋದಿಕ್ಕೆ ಅಲ್ವಾ ಇದೆಲ್ಲ. ನೋಡಮ್ಮ, ನಿಮ್ ದಿವ್ಯಾ ನಮ್ ಜೈಗೆ ಹತ್ರ ಆಗಿದ್ದಾಳೆ. ನೀವು ನಾವು ಮೊದಲು ಬಂಧುಗಳಾಗೆ ಇಲ್ಲದೆ ಇದ್ರು ಇವಾಗ ಬಂಧುಗಳಿಗೆ ಸಮಾನ ಅಲ್ವಾ? ಆದ್ರೆ ನಿಮ್ ಒಳ್ಳೇದ್ ಬಯಸಿ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಏನ್ರಿ? ನೀವು ತಕ್ಷಣ ಆ ಮನೆ ಬಿಟ್ಟು ಎಲ್ಗಾದ್ರೂ ಹೋಗ್ಬಿಡಿ. ಈ ಊರನ್ನೇ ಬಿಟ್ಟು ಇನ್ನೂ ಒಳ್ಳೇದು. ನಾವ್ಯಾಕೆ ಹೋಗ್ಬೇಕು ಆಂಟಿ? ನಾವೇ ತಪ್ಪು ಮಾಡಿದೀವಿ. ನಮ್ ಜೈ ಕಾಣಿಸ್ತಿಲ್ಲ. ಜೈ ಜೊತೆ ಕೋಪ ಮಾಡ್ಕೊಂಡಿರೋ ಅಭಿ ಜೈ ಜೊತೆ ಜಗಳ ಮಾಡಿದಾನೆ. ಪೊಲೀಸವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಬಹುದು. ಪೊಲೀಸವ್ರ ಜೊತೆ ವ್ಯವಹಾರ ಅಷ್ಟು ಒಳ್ಳೇದಲ್ಲ. ವಿಚಾರಣೆ, ಸ್ಟೇಷನ್ನು, ಕೋರ್ಟು ಅಂತ ಎಲ್ಲ ಕಡೆ ತಿರುಗಿಸ್ತಾರೆ. ಗಂಡ ಇಲ್ದಿರೋ ಹೆಣ್ಣು 4 ಜನ 4 ಥರ ಅನ್ಕೋತಾರೆ. ಮಕ್ಕಳ ಭವಿಷ್ಯ ಹಾಳಾಗುತ್ತಲ್ವೇನಮ್ಮ?
ದೊಡ್ಡವಳು ಅನುಭವದಿಂದ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಮನೇನ ಈ ಊರ್ನ ಖಾಲಿ ಮಾಡ್ಕೊಂಡು ಹೊರಟೋಗಿ. ಆ ACP SI ಈ ಕಡೆನೆ ಬರ್ತಿದಾರಲ್ಲ. ಪ್ರಕಾಶ್, ಅದು ಚಂದ್ರಿಕಾ ಕಾರ್ ಅಲ್ವಾ? ಹೌದು ಸರ್. ನಾವು ಅವಳಿಗೋಸ್ಕರ ಅಮ್ಮನೆಗೆ ಹೋಗ್ತಿದ್ರೆ ಅವಳು ಎಲ್ಲಿಗೋ ಹೊರಟಿದ. ಇವಾಗ ಏನ್ ಮಾಡೋದು? ಗಂಗಾನ ACP ನೋಡಿದ್ರೆ ಎಲ್ಲ ತಲೆ ಕೆಳಗಾಗುತ್ತೆ. ಏನೋ ಒಂದ್ ಮಾಡ್ಬೇಕು. ಒಳ್ಳೇದೇ ಆಯ್ತು. ಮನೆಗೆ ಹೋಗಿ ಮಾಡೋ ಇನ್ವೆಸ್ಟಿಗೇಷನ್ನ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಜೀಪ್ ನಿಲ್ಸಿ ನನ್ನೇ ನೋಡ್ತಿದ್ದಾರೆ ಅಂದ್ರೆ ನನ್ಗೋಸ್ಕರನೇ ಬರ್ತಿದಾರ. ಏನ್ ಮಾಡೋದು? ಹೇಗ್ ತಪ್ಪಿಸ್ಕೊಳ್ಳೋದು? ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ. ಪ್ರಕಾಶ್, ವಾಟ್ ಈಸ್ ದಿಸ್? ಪ್ರಕಾಶ್, ಏನ್ ಕಾರ್ ಹೊರಟ್ಬಿಡ್ತಲ್ಲ? ಬೇಕು ಅಂತಾನೆ ಹೋಗ್ತಿದ್ದಾಳ ಇಲ್ಲ ನಾವು ಬಂದ್ವಿ ಅಂತ ಗೊತ್ತಾಗಿ ಹೋಗ್ತಿದ್ದಾಳ? ನಾವು ಚೇಸ್ ಮಾಡಬೇಕು, ಹೇಗಾದ್ರೂ ಆ ಕಾರ್ನ ಹಿಡಿಬೇಕು. ನಮ್ಮನ್ನ ಎಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ ರೀ? ನಿಮ್ಮನೆಗೇನಮ್ಮ, ಇದು ಶಾರ್ಟ್ ಕಟ್ಟು. ಮಿಸ್ಸಿಂಗ್ ಮಿಸ್ಸಿಂಗ್ ಮಿಸ್ಸಿಂಗ್, ಸಮಥಿಂಗ್ ಈಸ್ ಮಿಸ್ಸಿಂಗ್. ಈಗೇನು ಮಾಡೋಣ ಸರ್? ಅಬ್ಬಾ, ತಪ್ಪಿಸ್ಕೊಂಬಿಟ್ಟೆ. ನೋಡಮ್ಮ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿರೋದು ಒಳ್ಳೇದಲ್ಲ. ಆದಷ್ಟು ಬೇಗ ಸಾಧ್ಯ ಆದ್ರೆ ಇವತ್ತೇ ಎಲ್ಲಿಗಾದ್ರೂ ಹೊರಟು ಹೋಗಿ. ಎಲ್ಲಿಗೆ ಹೋಗು ಅಂತೀರಾ ರೀ? ನಮಗೆ ಯಾರೂ ಇಲ್ಲ. ಇರೋ ದೊಡ್ಡಯ್ಯನಿಗೂ ಕೂಡ ಸ್ಟ್ರೋಕ್ ಆಗಿ ಮಲಗಿದ್ದಾರೆ. ಇಲ್ಲೇ ಇದ್ರೆ ನೀವು ಜೈಲಿಗೆ ಹೋಗ್ತೀರಮ್ಮ. ನಿನ್ ಮಕ್ಕಳು ದಿಕ್ಕಿಲ್ದಿರೋ ಹಾಗಾಗ್ತಾರೆ. ಅನಾಥ ಮಕ್ಕಳ ಹಾಗೆ ಭಿಕ್ಷೆ ಬೇಡ್ತಾ ಬದುಕ್ಬೇಕು. ಆ ಜೀವನ ಬೇಕಾ ಹೇಳು? ಹಾಗೇನು ನಡೆಯಲ್ಲ ಆಂಟಿ, ನಾವ್ ಏನ್ ತಪ್ಪು ಮಾಡಿಲ್ಲ. ನೀನು ಚಿಕ್ಕ ಹುಡುಗಿ ದಿವ್ಯಾ, ನಿನಗೆ ಗೊತ್ತಾಗಲ್ಲ. ನೋಡಮ್ಮ ಜಾನಕಿ, ನೀವು ತಪ್ಪು ಮಾಡಿದಿರಾ ಇಲ್ವಾ ಅಂತ ಪೊಲೀಸರು ಯೋಚನೆ ಮಾಡಲ್ಲ. ಹೇಗಾದ್ರೂ ಬೇಗ ಕೇಸ್ನ ಮುಗಿಸ್ಬೇಕು ಅಂತ ಯಾರೋ ಒಬ್ಬರನ್ನ ಸಿಕ್ಕಾಕ್ಸಿ ಜೈಲ್ಗೆ ಹಾಕ್ಸಿ ಕೈ ತೊಳ್ಕೊಂಡ್ಬಿಡ್ತಾರೆ. ನಾವೇನೋ ದುಡ್ಡಿರೋರಾಗಿರೋದಕ್ಕೆ ಲಕ್ಷನೋ 2 ಲಕ್ಷನೋ ಬಿಸಾಕಿದ್ರೆ ನಮ್ಮ ತಂಟೆಗೆ ಬರಲ್ಲ. ನಿಮ್ ವಿಷಯ ಹಾಗಾಗಲ್ಲ ಅಲ್ವಾ? ಊಟಕ್ಕೆ ನಿಮಗ್ ಕಷ್ಟ ಆಗಿದೆ, ಪೊಲೀಸವ್ರಿಗೆ ದುಡ್ಡೆಲ್ಲಿಂದ ತಂದ್ಕೊಡ್ತೀರಾ? ಕೇಸಿಂದ ಹೇಗ್ ಬಚಾವಾಗ್ತೀರಾ? ಅವ್ರು ನಾವೇನು ಮಾಡಿಲ್ಲ ರೀ, ಅವ್ರಂದ್ರೆ ನನ್ಗಿಷ್ಟ. ಅದು ನಿನ್ಗೂ ನಮಗೂ ಗೊತ್ತು ದಿವ್ಯಾ, ಪೊಲೀಸವ್ರಿಗೆ ಗೊತ್ತಿಲ್ಲ ಅಲ್ವಾ? ಇಷ್ಟು ಬೇಗ ನೀನು ಜೈಗೆ ಯಾಕೆ ಹತ್ರ ಆಗಿದ್ಯಾ ಅಂತ, ಜೈ ಹತ್ರ ನಿಮ್ಮಣ್ಣ ಯಾಕೆ ಜಗಳ ಆಡ್ದ ಅಂತ ಪೊಲೀಸರು ಅನುಮಾನಿಸ್ತಾರೆ. ನೀವೇ ದುಡ್ಗೋಸ್ಕರ ಜೈಗೇನೋ ಮಾಡ್ತಿದ್ದೀರಾ ಅಂತ ಕೇಸ್ ಹಾಕ್ತಾರೆ. ನಿಮ್ಮಮ್ಮನ್ನ ಜೈಲ್ಗೆ ಹಾಕ್ತಾರೆ.
ನೀವು ಬೀದಿಗೆ ಬರ್ತೀರಾ. ನೀವಿಲ್ಲೇ ಇದ್ರೆ ನಡೆಯೋದದೇ. ಆಮೇಲೆ ನಿಮ್ಮಿಷ್ಟ. ಹೋಗ್ಲಿ, ನಿಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ನಾನೇ ಒಂದ್ ಮನೆ ನೋಡ್ತೀನಿ. ನಾನು ಹೇಳೋವರೆಗೂ ಆ ಮನೇಲೇ ಇರಿ. ಆದ್ರೆ ಆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಮುಖ್ಯವಾಗಿ ನಾಣಿಗೆ, ಮೀನಾಕ್ಷಿಗೆ ನಿಜವಾಗ್ಲೂ ಗೊತ್ತಾಗ್ಬಾರ್ದು. ಯಾರಿಗೂ ಹೇಳ್ದೇನೆ ಹೊರಟೋಗ್ಬೇಕು. ನಾವೇನ್ ಕೈಡ್ರಲ್ಲ ರೀ ಹಾಗೆ ಹೋಗೋದಿಕ್ಕೆ. ನಾವೇನ್ ಕೈತನ ಮಾಡಿಲ್ಲ. ಈ ಅತಿ ಬುದ್ಧಿವಂತಿಕೆನೆ ನಿಮ್ ಈ ಸ್ಥಿತಿಗೆ ತಂದಿರೋದು. ಮಕ್ಕಳು ಹಾಗಿರ್ಬೇಕು. ದೊಡ್ಡದಾಗಿ ಎಲ್ಲ ಗೊತ್ತಿರೋ ಹಾಗೆ ಮಾತಾಡಬಾರ್ದು. ನೋಡಮ್ಮ, ನಿಮ್ ಒಳ್ಳೇದನ್ ಬಯಸಿ ಹೇಳ್ತಿದ್ದೀನಿ. ಕೇಳಿದ್ರೆ ಕೇಳಿ, ಇಲ್ಲಾಂದ್ರೆ ಬೇಡ. ಜೈಲಲ್ಲಿ ಕಂಬಿ ಎಣಿಸ್ತಿರೋ ಇಲ್ಲಾಂದ್ರೆ ಹೋಗಿ ಹಾಯಾಗಿ ಎಲ್ಲಾದ್ರೂ ಇರ್ತಿರೋ ನಿಮ್ಮಿಷ್ಟ. ಏನ್ ಮಾಡೋಣಮ್ಮ? ಈ ಮನೆ ಬಿಟ್ಟು ನಾವು ಹೊರಟೋಗ್ಬೇಕಾ? ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ. ದಾಸಾನು ದಾಸ, ದಾಸಾನು ದಾಸ. ಏ ಪ್ರಕಾಶು, ಈ ಮನೆ ಕಾಲಿಡ್ತಿದ್ದಾಗೇನೆ ಯಾವುದೋ ಗೊತ್ತಿಲ್ಲದೆ ಇರೋ ವೈಬ್ರೇಷನ್. ಅದೇನಂತ್ಯ? ಅಂದ್ರೆ ಸರ್, ಇದು ಮಿಸ್ ಆಗಿರೋ ಜೈ ಅವ್ರ ಮನೆ ಅಲ್ವಾ? ಆ ಜೈ ಮಿಸ್ ಆಗಿದ್ರೆ ವೈಬ್ರೇಷನ್ ನನ್ಗೆ ಯಾಕಯ್ಯ ಬರ್ತಿದೆ? ಬಂದ್ರೆ ಅವ್ರ ಮನೆಯವ್ರಿಗೆ ಬರ್ಬೇಕು ತಾನೆ. ಅದೇನಂತ ನೋಡೋಣ ನಡಿ. ನೀನು ನೀನೇ. ACP ಸರ್, ನೀವ ಕೂತ್ಕೊಳ್ಳಿ. ಅಯ್ಯಯ್ಯೋ ಅಜ್ಜಿ, ನೀವು ಕೂತ್ಕೊಳ್ಳಿ. ದೊಡ್ಡವರು ನಿಂತ್ಕೋಬಾರ್ದು. ಕೂತ್ಕೊಳ್ಳಿ ಪ್ಲೀಸ್. ಕಾಫಿ ಟೀ ಏನಾದರೂ ತಗೋತೀರಾ ಸರ್? ಸಾರಿ ಕಲ್ಪನಾ ಅವರೇ, ನಾವು ಜೈ ಮಿಸ್ ಆಗಿರೋ ಟೆನ್ಷನ್ ಅಲ್ಲಿದ್ದೀವಿ. ಅಫ್ಕೋರ್ಸ್ ನೀವು ಕೂಡ ಅದೇ ಟೆನ್ಷನ್ ಅಲ್ಲಿದ್ದೀರಾ. ಈ ಟೆನ್ಷನ್ ಪ್ಲಸ್ ಟೆನ್ಷನ್ ಹೆಚ್ಚಾಗಿ ಎಕ್ಸ್ಟೆನ್ಷನ್ ಅಲ್ಲಿ ಈ ಅತಿಥಿ ಮರ್ಯಾದೆ ಅಗತ್ಯನಾ ರೀ? ಈ ಮನೇಲಿ ಏನೋ ಮಿಸ್ ಆಗಿದೆಯಲ್ಲ. ಜೈ ಸರ್ ಅಲ್ವಾ ಸರ್ ಮಿಸ್ ಆಗಿರೋದು? ಹಾ ಇಲ್ಲ ನಾಣಿ, ನಮ್ ನಾದ್ನಿ ಚಂದ್ರಿಕಾ ಅವರ ಸರ್? ಅಲ್ಲ ರೀ, ಆ ಗೋಡೆ ಮೇಲೆ ಸತ್ತೋಗಿರೋರು ಎಲ್ಲರ ಫೋಟೋಸು ಇದೆ. ಆದ್ರೆ ನಿಮ್ಮ ಮನೆ ಸೊಸೆ, ಐ ಮೀನ್ ಮಿಸ್ಸಸ್ ಜೈ ಸೂರ್ಯ ಫೋಟೋ ಕಾಣಿಸ್ತಿಲ್ಲ. ಎಲ್ಲಿ ಅವ್ರ ಫೋಟೋ?